ಕೃಷ್ಣಂ ವಂದೇ ಜಗದ್ಗುರುಂ. ಜಗತ್ತಿನ ಗುರುವಾದಂತಹ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಯಲ್ಲಿ ಬಂದು ನೆಲೆ ನಿಂತಿದ್ದಾನೆ. ಆಚಾರ್ಯ ಮಧ್ವರು ನಿತ್ಯವೂ ಕೂಡ ಭಗವಂತನನ್ನು ಕಾಣತಕ್ಕಂತಹ ರುಜು ಪರದೇವತೆಗಳು ಇಲ್ಲಿ ಕೃಷ್ಣನನ್ನು ಪ್ರತಿಷ್ಠೆ ಮಾಡಿದರು. ಪ್ರತಿಷ್ಠೆ ಮಾಡಿ 8 ಜನರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟರು. ಆ ಜವಾಬ್ದಾರಿಯನ್ನು ಕೊಟ್ಟು ಅನ್ನದಾನ ಮಾಡಿ ಇತ್ಯಾದಿಗಳನ್ನೆಲ್ಲ ವಿಧಿವಿಧಾನಗಳನ್ನು ಮಾಡಿಕೊಟ್ರು. ಹಾಗಾಗಿ ಇವಾಗ ಕುತ್ತಿಗೆ ಮಠದಿಂದ ಶಿರೂರು ಮಠಕ್ಕೆ ಪರಿವರ್ತನೆ ಆಗುವ ಸಮಯ. ಇಂದು ಜನವರಿ 18ನೇ ತಾರೀಕು. ಇವತ್ತು ವೇದವರ್ಧನ ತೀರ್ಥರು ತಾವು ಮೆರವಣಿಗೆಯಲ್ಲಿ ಬಂದು ಕೃಷ್ಣನ ಪೂಜೆಗೆ ತಾವು ಕೈಂಕರ್ಯವನ್ನು ತೊಡಲಿಕ್ಕಿದ್ದಾರೆ. ಮಾಧವ ಮಾಮವ ದೇವ, ಮಾಧವ ಮಾಮವ ದೇವ ಕೃಷ್ಣ, ಯಾದವ ಕೃಷ್ಣ ಯದುಕುಲ ಕೃಷ್ಣ, ಮಾಧವ ಮಾಮವ ದೇವ ಕೃಷ್ಣ. 12 ಗಂಟೆಗೆ ವೇದವರ್ಧನ ತೀರ್ಥ ಶ್ರೀಪಾದರು ತಾವು ತಾಯಿಯ ಕೈಯಿಂದ ಮೊದಲು ಆಶೀರ್ವಾದವನ್ನು ಪಡೆದುಕೊಂಡು ಆ ದಂಡತೀರ್ಥಕ್ಕೆ ತೆರಳಿ ಮಧ್ವಾಚಾರ್ಯರು ನಿರ್ಮಿಸಿದ ದಂಡತೀರ್ಥದಲ್ಲಿ ತಾವು ಸ್ನಾನವನ್ನು ಮಾಡುತ್ತಾರೆ. ಸಾಧು ಜನಾಧಾರ ಸಾರ್ವಭಾವ, ಸಾಧು ಜನಾಧಾರ ಸಾರ್ವಭಾವ, ಸಾಧು ಜನಾಧಾರ ಸಾರ್ವಭಾವ, ಮಾಧವ ಮಾಮವ ದೇವ, ಮಾಧವ ಮಾಮವ ದೇವ, ಮಾಧವ ಮಾಮವ ದೇವ, ಮಾಧವ ಮಾಮವ ದೇವ ಕೃಷ್ಣ, ಯಾದವ ಕೃಷ್ಣ ಯದುಕುಲ ಕೃಷ್ಣ, ಮಾಧವ ಮಾಮವ ದೇವ. ಸ್ನಾನವನ್ನು ಮಾಡಿ ಅನುಷ್ಠಾನವನ್ನು ಪೂರೈಸಿ 1:30 ಗಂಟೆ ಹೊತ್ತಿಗೆ ತಾವು ಗೋವಿಂದ ಕಲ್ಯಾಣ ಮಂಟಪಕ್ಕೆ ತೆರಳಿ ಅಲ್ಲಿ ಉಳಿದ ಮಠಾಧೀಶರೊಂದಿಗೆ ಮಾಲಿಕೆ ಮಂಗಳಾರತಿಗಳನ್ನೆಲ್ಲ ಮಾಡಿಸಿಕೊಂಡು ತಾವು ಜೋಡುಕಟ್ಟೆಯ ಒಂದು ಕಟ್ಟೆಯ ಮೇಲೆ ತಾವು ಕುಳಿತುಕೊಳ್ಳುತ್ತಾರೆ. ಅಂಬುಜಲೋಚನ ಅಂಬುಜಲೋಚನ ಕಂಬುಶುಭಗ್ರೀವ, ಅಂಬುಜಲೋಚನ ಕಂಬುಶುಭಗ್ರೀವ, ಬಿಂಬಾಧರ ಚಂದ್ರ ಬಿಂಬಾನನ, ಚಾಂಪೇಯನಾ ಸಾಗ್ರ ಲಗ್ನ ಸುಮೌಕ್ತಿಕ, ಚಾಂಪೇಯನಾ ಸಾಗ್ರ ಲಗ್ನ ಸುಮೌಕ್ತಿಕ, ಶಾರದ ಚಂದ್ರ ಜನಿತ ಮದನ, ಶಾರದ ಚಂದ್ರ ಜನಿತ ಮದನ, ಶಾರದ ಚಂದ್ರ ಜನಿತ ಮದನ. ಅಲ್ಲಿಗೆ ಉಳಿದ ಎಲ್ಲ ತಂಡಗಳು ಎಲ್ಲ ಬಂದು ತಾವೆಲ್ಲ ಏನು ಕೃಷ್ಣನಿಗೋಸ್ಕರ ತಾವು ಅರ್ಪಣೆ ಮಾಡಲಿಕ್ಕಿದ್ದೇವೆ ಅಂತಹ ಕಲಾ ಪ್ರಕಾರಗಳನ್ನು ಯತಿಗಳ ಮುಂದೆ, ಅಷ್ಟಮಠದ ಯತಿಗಳ ಮುಂದೆ ಅದನ್ನು ಪ್ರದರ್ಶನಗೊಳ್ಳಲಿಕ್ಕಿದ್ದಾರೆ.
ಯಾಕೆ ಈ ಮೆರವಣಿಗೆಗಳು, ಯಾಕೆ ಈ ಟ್ಯಾಬ್ಲೋಗಳು ಕೇಳಿದರೆ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಚಿತ್ರಣವನ್ನು ಜನಸಾಮಾನ್ಯರಿಗೆ ತೋರಿಸುವ ಒಂದು ಪದ್ಧತಿ. ಕೃಷ್ಣನ ಪೂಜೆಗೋಸ್ಕರ ತಮ್ಮ ಜೀವನವನ್ನು ಮುಡಿಪಾಗಿ ಇಟ್ಟರೆ ಏನೆಲ್ಲ ಗೌರವ ಕೃಷ್ಣ ತಾನು ಒದಗಿಸಿಕೊಡುತ್ತಾನೆ ಎನ್ನುವುದಕ್ಕೆ ಇದೇ ಸಾಕ್ಷಿ. ಯಾವ ಯತಿಗಳು ಸರ್ವತಂಗ ಪರಿತ್ಯಾಗಿಗಳಾಗಿ ಎಲ್ಲವೂ ಬೇಡ ಅಂತ ಕೂತಾಗ ಕೃಷ್ಣ ಅವರಿಗೆ ಗಂಧ, ಮಾಲೆ, ಉಪಚಾರಗಳನ್ನು, ಮೇನೆಯಲ್ಲಿ ಬರುವ ಯೋಗಗಳನ್ನು, ಹಾಗೆಯೇ ಅವರಿಗೆ ಕಿರೀಟ ಧಾರಣೆ, ವಸ್ತ್ರಧಾರಣೆ ಮೊದಲಾದ ವೈಭವಗಳನ್ನು ತಾನು ಕೊಡುತ್ತಾ ಇದ್ದಾನೆ. ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ, ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ, ಮಧುರಾಪುರಿ ಸದನಾ ಮೃದುವದನಾ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ, ಮಧುರಾಪುರಿ ಸದನಾ ಮೃದುವದನಾ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ, ಮಧುರಾಪುರಿ ಸದನಾ ಮೃದುವದನಾ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ. ಮುಷ್ಟಿಕಾಸೂರ ಚಾನೂರ ಮಲ್ಲ ಮಲ್ಲ ವಿಶಾರದ ಮಧುಸೂದನ, ಮುಷ್ಟಿಕಾಸೂರ ಚಾನೂರ ಮಲ್ಲ ಮಲ್ಲ. ರಥ ಬೀದಿಗೆ ಬಂದಾಗ ಕೃಷ್ಣ ಓಡಾಡಿದ ಜಾಗ. ಇದರಲ್ಲಿ ನಾವು ಮೇನೆಯಲ್ಲಿ ಆಗಲಿ, ರಥದಲ್ಲಿ ಆಗಲಿ, ವಾಹನದಲ್ಲಿ ಓಡಾಡಬಾರದು ಎನ್ನುವ ಚಿಂತನೆಯಿಂದ ಅಷ್ಟಮಠದ ಯತಿಗಳು ಬರೀ ಕಾಲಲ್ಲಿ ನಡ್ಕೊಂಡು ಬರ್ತಾರೆ. ಕೃಷ್ಣನ ಪೂಜೆಗೆ ಬರುವಂತಹ ಕೃಷ್ಣ ಭಕ್ತರ ಒಂದು ಮನದ ಇಚ್ಛೆಯಂತೆ ಅವರು ತಾವು ರಥಬೀದಿಯಲ್ಲಿ ನಡೆಯಬೇಕಾದರೆ ಬಿಳಿಯ ಹಾಸು ಬೆಟ್ಟೆಯಲ್ಲಿ ತಾವು ಕಾಲನ್ನಿಟ್ಟುಕೊಳ್ಳೋದು ಬರ್ತಾರೆ. ಹಾಗಾದರೆ ಇದು ಎಲ್ಲಿಂದ ಸಂಪ್ರದಾಯ? ಇದು ಧೂಳಿ ದರ್ಶನ ಅಂತ. ಕೃಷ್ಣ ಬಲರಾಮರು ತಾವು ಮಥುರಾ ನಗರಕ್ಕೆ ತೆರಳಿದಾಗ ಅಗಸ ತಾನು ಬಟ್ಟೆಯನ್ನು ಕೊಡ್ತಾನೆ. ಆ ಕೊಟ್ಟಂತಹ ಬಟ್ಟೆಯನ್ನು ತಾವು ಉಟ್ಟುಕೊಳ್ಳುತ್ತಾರೆ. ಕೊಡದಂತಹ ಅಗಸನಲ್ಲಿ ಗಲಾಟೆ ಮಾಡಿ ಅವನನ್ನು ನಾಶವನ್ನು ಮಾಡಿ ಅವನಲ್ಲಿದ್ದಂತಹ ಹಳದಿ ಬಟ್ಟೆಯನ್ನು ಕೃಷ್ಣ ಉಟ್ಟರೆ ನೀಲ ವಸ್ತ್ರವನ್ನು ಬಲರಾಮ ತಾನು ಉಟ್ಟುಕೊಳ್ಳುತ್ತಾನೆ. ಬಿಳಿಯ ವಸ್ತ್ರವನ್ನು ತಾನು ನೆಲಕ್ಕೆ ಹಾಸಿಕೊಂಡು ಅದರ ಮೇಲೆ ತಾವಿಬ್ಬರು ಕೃಷ್ಣ ಬಲರಾಮರು ತಾವು ನಡೆದುಕೊಂಡು ಬರ್ತಾರೆ. ಇದರಿಂದ ಒಂದು ಸಂದೇಶ ಏನು ಕೇಳಿದರೆ, ತಾವು ನಾಳೆ ಕಂಸನನ್ನು ಉಳಿಸೋದಿಲ್ಲ, ಈ ಬಟ್ಟೆಗಳಿಗೆ ಅದಕ್ಕೆ ನಾಳೆ ವಿನಿಯೋಗ ಇಲ್ಲ, ಆ ವಸ್ತ್ರಗಳು ಏನಿದ್ದರೂ ಕೂಡ ನಮಗೆ ಸೇರಿದ್ದು ಎನ್ನುವಂಥದ್ದು ಸಂದೇಶವನ್ನು ಮೊದಲಾಗಿ ಕೊಟ್ಟ. ಕೃಷ್ಣನ ಪೂಜೆಗೆ ಬರುವಂಥ ಅಷ್ಟಮಠದ ಯತಿಗಳು ಆ ಶ್ವೇತ ವಸ್ತ್ರದಲ್ಲಿ ಕಾಲನ್ನು ಇರಿಸಿಕೊಂಡು ಕನಕದಾಸರ ಗುಡಿಯಲ್ಲಿ ಕನಕನನ್ನು ಕಂಡು ಕನಕನ ಕಿಂಡಿಯಿಂದ ಕೃಷ್ಣನನ್ನು ಕಾಣುತ್ತಾರೆ. ಎಂತಹ ವಿಪರ್ಯಾಸ ಅಂತ ಕೇಳಿದರೆ, ಇವತ್ತಿನ ಜಾತಿ ಪದ್ಧತಿಯಲ್ಲಿಯೂ ಕೂಡ ಕಾಣದಂತಹ ಒಂದು ಸಾಮರಸ್ಯ ಆ ಕಾಲದಲ್ಲಿ ಇತ್ತು. ಕನಕರಿಗೆ ಒಲಿದಂತಹ ಕೃಷ್ಣ, ಅಂತಹ ಕೃಷ್ಣನನ್ನು ಒಲಿಸಿದ ಕನಕನಿಗೆ ಎಷ್ಟೊಂದು ಗೌರವ ಅಂದರೆ, ಆ ಕನಕನ ಕಿಂಡಿಯಲ್ಲಿ ಅಷ್ಟಮಠದ ಯತಿಗಳು ಪ್ರಥಮ ಕೃಷ್ಣನ ದರ್ಶನವನ್ನು ಮಾಡುತ್ತಾರೆ. ಇದಕ್ಕೆ ಧೂಳಿ ದರ್ಶನ ಅಂತ ಕರೀತಾರೆ.
ನವಗ್ರಹಾನುಕೂಲ್ಯ ಆಗಬೇಕು ಎನ್ನುವ ದೃಷ್ಟಿಯಿಂದ ನವಗ್ರಹ ದಾನ ಧಾನ್ಯಗಳನ್ನು ಕೊಟ್ಟು ಎಲ್ಲ ವಿದ್ವಾಂಸರುಗಳಿಗಿಂದಲೂ ಕೂಡ ಲಗ್ನ ಸುಲಗ್ನತವಾಗಲಿ ಎಂದು ಆಶೀರ್ವಾದವನ್ನು ಪಡೆದುಕೊಂಡು ಯತಿಗಳು ಚಂದ್ರಮೌಳೀಶ್ವರ ದೇವರ ದರ್ಶನಕ್ಕೆ ತೆರಳುತ್ತಾರೆ. ಉಡುಪಿ ಎನ್ನುವಂಥದ್ದು ಶಿವಕ್ಷೇತ್ರ. ಹಾಗಾಗಿ ಅಂತಹ ಕೃಷ್ಣನ ಕ್ಷೇತ್ರದಲ್ಲಿ ಶಿವನ ಆರಾಧನೆ. ಚಂದ್ರಮೌಳೀಶ್ವರ ಅಂದರೆ ಚಂದ್ರನ ಶಾಪವನ್ನು ಪರಿಹಾರ ಮಾಡಿದ ಮಹಾರುದ್ರದೇವರು. ಹಾಗಾಗಿ ಮನೋಭಿಮಾನಿ ರುದ್ರದೇವರನ್ನು ನೆಚ್ಚಿಕೊಂಡ ಜನಾಂಗವೇ ಶಿವಳ್ಳಿ ಜನಾಂಗ. ತಮ್ಮ ಹೆಸರಿನಲ್ಲಿ ಶಿವನ ಹೆಸರನ್ನು ಹೊತ್ತವರು. ಹಾಗಾಗಿ ರುದ್ರದೇವರ ದರ್ಶನವನ್ನು ಮಾಡಿಕೊಂಡು ಶೈವ ವೈಷ್ಣವರು ಎಲ್ಲರೂ ಕೂಡ ಭಗವದ್ಭಕ್ತರು. ಅಂತಹ ವೈಷ್ಣವರ ಏನೊಂದು ಚಿಂತನೆ, ಅದು ಕೂಡ ಶೈವರ ಚಿಂತನೆ ಆಗಬೇಕೆನ್ನುವ ತತ್ವವನ್ನು ಸಾರಿದವರು. ಹರಿಯ ಮತವೇ ಹರನ ಮತ. ಹಾಗಾಗಿ ಹರ ಏನು ಬಯಸ್ತಾನೆ ಕೇಳಿದರೆ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅಂತ. ಅದರ ಒಂದು ಪ್ರತೀಕವಾಗಿ ಅನಂತೇಶ್ವರ ದೇವಸ್ಥಾನಕ್ಕೆ ತೆರಳಿ ಅನಂತೇಶ್ವರನ ಪ್ರಾರ್ಥನೆ ಪೂಜಾದಿಗಳನ್ನು ಮಾಡಿ ಅಲ್ಲಿರುವ ಆಚಾರ್ಯರ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಮುಂದೆ ಎಲ್ಲರೂ ಕೂಡ ತಾವು ಕೃಷ್ಣ ಮಠವನ್ನು ಪ್ರವೇಶ ಮಾಡುತ್ತಾರೆ. ಅಲ್ಲಿ ಈಗ ಇರುವಂತಹ ಯಾವ ಪರ್ಯಾಯ ಪೀಠಾಧಿಪತಿಗಳು ಪುತ್ತಿಗೆ ಶ್ರೀಪಾದರು ಇವರನ್ನು ಬರಮಾಡಿಕೊಳ್ಳುತ್ತಾರೆ. ತಾವು ಒಳಗೆ ತೆರಳಿ ತಾವು ನವಗ್ರಹ ಕಿಂಡಿಯಲ್ಲಿ ಕೃಷ್ಣನನ್ನು ದರ್ಶನ ಮಾಡುತ್ತಾರೆ. ಒಳಗೆ ಪೂಜೆ ಮಾಡುವ ಯತಿಗಳೂ ಕೂಡ ದರ್ಶನ ಮಾಡಬೇಕು ಅಂತಾದರೆ ಕೃಷ್ಣನನ್ನು ತಾವು ನವಗ್ರಹ ಕಿಂಡಿಯಲ್ಲೇ ಕಾಣಬೇಕು. ಇದು ಆಚಾರ್ಯರ ಮಹದುಪಕಾರ. ನವವಿಧ ಭಕ್ತಿಯಿಂದ ಕೃಷ್ಣನನ್ನು ಕಾಣಬೇಕು. ನಮ್ಮ ಹೃದಯದ ಒಳಗೆ ನಾವು ಕೃಷ್ಣನನ್ನು ಕಾಣಬೇಕು ಎನ್ನುವ ಸಂದೇಶವನ್ನು ಜಗತ್ತಿಗೆ ಇತ್ತವರು. ಹಾಗಾಗಿ ಎಲ್ಲರೂ ಕೂಡ ಆ ನವಗ್ರಹ ಕಿಂಡಿಯಲ್ಲಿ ಕೃಷ್ಣನನ್ನು ಕಾಣಬೇಕು. ಅಲ್ಲಿಂದ ಮುಂದೆ ಅಯೋಧ್ಯೆಯಿಂದ ಬಂದು ಇಲ್ಲಿ ಸ್ಥಾಪಿಸಲ್ಪಟ್ಟಂತಹ ಹನುಮಂತನ ದರ್ಶನ, ಪ್ರಾಣದೇವರು ಅಂತ. ಹಾಗಾಗಿ ಅಯೋಧ್ಯೆಯಲ್ಲಿರುವ ಹನುಮಂತ ಹಾಗೆ ಗರುಡರ ಒಂದು ಪ್ರತಿಷ್ಠೆಯನ್ನು ಭಾವಿ ಸಮೀರ ವಾದಿರಾಜರು ತಾವು ನೆರವೇರಿಸಿದರು. ಅಂತಹ ಮುಖ್ಯಪ್ರಾಣ ಮತ್ತೆ ಗರುಡನ ದರ್ಶನವನ್ನು ಮಾಡಿ ಕೃಷ್ಣನಿಗೆ ನಮಸ್ಕಾರಗಳನ್ನು ಅರ್ಪಿಸಿ ಆಚಾರ್ಯ ಮಧ್ವರ ಸನ್ನಿಧಾನಕ್ಕೆ ತೆರಳುತ್ತಾರೆ. ಕೃಷ್ಣ ಮಠದ ಒಳಗೆ ಹೋಗಬೇಕಾದ್ರೆ ವಾದಿರಾಜರು ತಾವು ಸ್ಥಾಪಿಸಿದಂಥ ಮಧ್ವಾಚಾರ್ಯರ ಎದುರುಗಡೆ ಸಮಕ್ಷಮದಲ್ಲಿ ಪುತ್ತಿಗೆ ಪರ್ಯಾಯ ಪೀಠಾಧಿಪತಿಗಳು ಅವರು ತಮ್ಮ ಪರ್ಯಾಯದ ಒಂದು ಅಧಿಕಾರವನ್ನು ನಮ್ಮ ವೇದವರ್ಧನ ಶ್ರೀಪಾದರಿಗೆ ಅದನ್ನು ಹಸ್ತಾಂತರಿಸುತ್ತಾರೆ. ಹಾಗಾದರೆ ಹಸ್ತಾಂತರಿಸುವುದು ಕೇಳಿದರೆ ಅಕ್ಷಯ ಪಾತ್ರೆಯನ್ನು ಸೌಟನ್ನು ತಾವು ಅರ್ಪಿಸ್ತಾರೆ. ಯಾಕೆ ಇದು ಕೇಳಿದರೆ ಕೃಷ್ಣನ ಪೂಜೆ ಅಂದರೆ ಪ್ರತಿಮಾ ಸನ್ನಿಧಾನ ಮಾತ್ರ ಅಲ್ಲ, ಬರುವ ಕೃಷ್ಣ ಭಕ್ತರ ಪೂಜೆ. ಹಾಗಾಗಿ ಭಕ್ತರಿಗೆ ಬೇಕಾದಂಥ ಅನ್ನದಾನ, ಇದಕ್ಕೆ ಚ್ಯುತಿ ಬರಬಾರದು. ಇನ್ನು ಮುಂದೆ ಅನ್ನದಾನದ ಜವಾಬ್ದಾರಿ ನಿಮಗೆ ವಹಿಸಿಕೊಡುತ್ತೇನೆ ಎನ್ನುವಂತಹ ಸಂದೇಶ. ಹಾಗಾಗಿ ಅಲ್ಲಿಂದ ತೆರಳಿ ಮತ್ತೆ ಸರ್ವಜ್ಞ ಪೀಠದಲ್ಲಿ ಇವರನ್ನು ಕುಳ್ಳಿರಿಸುತ್ತಾರೆ. ಸರ್ವಜ್ಞ ಪೀಠ ಅಂದರೆ ಆಚಾರ್ಯ ಮಧ್ವರು ತಾವು ಪಾಠ ಪ್ರವಚನ ಮಾಡಿದಂತಹ ಸ್ಥಳ, ಒಳ್ಳೆಯ ತಮ್ಮ ಶಕ್ತಿಯನ್ನು ಜಾಗೃತಗೊಳಿಸುವಂತಹ ಒಂದು ಕೇಂದ್ರ. ಹಾಗಾಗಿ ಅಂತಹ ಸರ್ವಜ್ಞ ಪೀಠವನ್ನು ಅಷ್ಟಮಠಾಧೀಶರಲ್ಲದೆ ಬೇರೆ ಯಾರೂ ಕೂಡ ಏರುವಂಥ ಒಂದು ಸಂಪ್ರದಾಯ ನಾವು ಕಾಣ್ತಾ ಇಲ್ಲ. ಅಂತಹ ಒಂದು ಯೋಗ್ಯತೆಯನ್ನು ಪಡೆಯುವುದಕ್ಕೋಸ್ಕರವೋ ಏನೋ ಎಂಬಂತೆ ತೀರ್ಥ ಸ್ನಾನಗಳನ್ನೆಲ್ಲ ಮಾಡಿ ತಾವು ಆ ಪರ್ಯಾಯ ಪೀಠವನ್ನು ಏರ್ತಾರೆ. ಚತುರ್ಥ ಪರ್ಯಾಯವನ್ನು ನಾವು ಕೃಷ್ಣನಿಗೆ ಸಮರ್ಪಣೆ ಮಾಡಿ ಇದೀಗ ವೇದವರ್ಧನ ತೀರ್ಥರ ಪ್ರಥಮ ಪರ್ಯಾಯಕ್ಕೆ ನಾವು ಈ ಪೀಠವನ್ನು ಬಿಟ್ಟುಕೊಟ್ಟಿದ್ದೇವೆ. ವೇದವರ್ಧನ ತೀರ್ಥರು ಅತ್ಯಂತ ಬಾಲ ಸನ್ಯಾಸಿಗಳಾಗಿ ಬಹಳ ಉತ್ಸಾಹಿಗಳಾಗಿ ಶ್ರೀಕೃಷ್ಣನ ವಿಶೇಷ ಭಕ್ತರಾಗಿದ್ದು ಅವರ ಈ ಒಂದು ನೇತೃತ್ವದಲ್ಲಿ ಉಡುಪಿಯ ಶ್ರೀಕೃಷ್ಣ ಮಠದ ವೈಭವ ಇನ್ನಷ್ಟು ಅದು ಜಾಸ್ತಿ ಆಗಲಿ. ವೇದವರ್ಧನ ತೀರ್ಥರು ವೇಗವರ್ಧನ ತೀರ್ಥರಾಗಿ ಇಲ್ಲಿಯ ಅಭಿವೃದ್ಧಿಯ ವೇಗವನ್ನು ಅವರು ಹೆಚ್ಚಿಸಲಿ ಅಂತೇಳಿ ಹಾರೈಸುತ್ತಾ ಮತ್ತೊಮ್ಮೆ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರನ್ನು ನಾವು ಪ್ರಾರ್ಥನೆ ಮಾಡುತ್ತೇವೆ.
ಅಲ್ಲಿಂದ ಮುಂದೆ ಉಳಿದ ಸಪ್ತ ಮಠಾಧೀಶರಿಗೂ ಕೂಡ ಮಾಲಿಕೆ ಮಂಗಳಾರತಿ ಎನ್ನುವ ಗೌರವಾರ್ಪಣೆ ನಡೀಲಿಕ್ಕೆ ಉಂಟು. ಅದು ಬಡಗು ಮಾಳಿಗೆ ಎನ್ನುವಲ್ಲಿ ಅರಳು ಗದ್ದಿಗೆಯಲ್ಲಿ. ಅರಳು ಗದ್ದಿಗೆ ಅಂದರೆ ಅರಳು ಹೊದ್ಲು, ಅದರ ಒಂದು ಆಸರವನ್ನು ಮಾಡಿ ಅದರಲ್ಲಿ ಯತಿಗಳು ಕೂತ್ಕೊಳ್ಳುತ್ತಾರೆ. ಅರಳು ಬೇಕು ನಾವು, ಇನ್ನೂ ಕೂಡ ನಾವು ಮರಳುವುದಲ್ಲ. ಹಾಗಾದರೆ ಹೇಗೆ ಜೀವನದಲ್ಲಿ ಅರಳುತ್ತೇವೆ ಕೇಳಿದರೆ, ಆಚಾರ್ಯರ ಸಿದ್ಧಾಂತವನ್ನು ಹಿಡಿಕೊಂಡು ಕೃಷ್ಣನ ಪೂಜೆಯನ್ನು ಮಾಡಿದರೆ ನಮ್ಮೆಲ್ಲರ ಜೀವನ ಅರಳುತ್ತದೆ ಎನ್ನುವ ಸಂದೇಶ ಈ ಅರಳು ಗದ್ದಿಗೆಯಿಂದ ಬರುತ್ತದೆ. ಗದ್ದಿಗೆ ಅಂದರೆ ಅದೊಂದು ಪೀಠ, ಅದೊಂದು ಸ್ಥಾನ. ಹಾಗಾದರೆ ಪರ್ಯಾಯ ಪೀಠವನ್ನು ಏರಿದ ಯತಿಗಳು ಮಾತ್ರ ಆರಾಧನೆ ಮಾಡುವುದಲ್ಲ, ಉಳಿದ 7 ಯತಿಗಳು ಕೂಡ ಕೃಷ್ಣನ ಆರಾಧನೆಯನ್ನು ಮಾಡುತ್ತಾರೆ. ಹಾಗಾದರೆ ಪರ್ಯಾಯ ಪೀಠಾಧೀಶರ ಏನು ಮಹತ್ವ ಅಂತ ಕೇಳಿದರೆ, ಮಹಾಪೂಜೆ, ಮಠದ ಜವಾಬ್ದಾರಿ, ರಾತ್ರಿ ಪೂಜೆ ಅಂದರೆ ಚಾಮರ ಸೇವೆ, ಇದಿಷ್ಟು ಪರ್ಯಾಯ ಪೀಠಾಧೀಶರೇ ಮಾಡಬೇಕಾದದ್ದು. ಉಳಿದ ಎಲ್ಲ ಸಹಾಯಕ್ಕೆ ಇತರ ಮಠಾಧೀಶರು ಬರಬೇಕು. ಅದಕ್ಕೋಸ್ಕರವೇ ಪರಸ್ಪರ ಒಂದು ಗೌರವದ ಪ್ರತೀಕವಾಗಿ ಅವರಿಗೆ ಮಾಲಿಕೆ ಮಂಗಳಾರತಿ ನಡೆಯುತ್ತೆ. ಹಾರಗಳ ಅರ್ಪಣೆ, ಗಂಧ ಉಪಚಾರಗಳ ಪೂಜೆ. ಹಾಗಾಗಿ ಅವರು ಕೂಡ ಏನು ಮಾಡ್ತಾರೆ ಕೇಳಿದರೆ, ಪರ್ಯಾಯ ಕುಳಿತಂತಹ ಯತಿಗಳಿಗೆ ಪಟ್ಟದ ಕಾಣಿಕೆಯನ್ನು ಅರ್ಪಿಸುತ್ತಾರೆ. ಇಲ್ಲಿಗೆ ಧಾರ್ಮಿಕವಾದ ಕ್ರಿಯೆಗಳು ಮುಗಿದಂತೆಯೇ ಉಡುಪಿ ಕೃಷ್ಣ ಕೊಡವಿಗೊಡೆಯ ಬಿಡದೆ ನಿನ್ನ ಅಡಿಗೆ ರಘುವೆ. ಉಡುಪಿ ಕೃಷ್ಣ ಕೊಡವಿಗೊಡೆಯ ಅಷ್ಟಮಠದ ಯತಿಗಳಿಂದ ಇಷ್ಟ ಪೂಜೆ ಗೊಳ್ಳುತ್ತಿರುವಿ. ಅಷ್ಟಮಠದ ಯತಿಗಳಿಂದ ಇಷ್ಟ ಪೂಜೆ ಗೊಳ್ಳುತ್ತಿರುವಿ. ಕೃಷ್ಣರಾಯ ನಿನ್ನ ಮಗಿಮೆ ಎಷ್ಟು ಪೊಗಳಲಿನ್ನು ನಾನು. ಕೃಷ್ಣರಾಯ ನಿನ್ನ ಮಗಿಮೆ ಎಷ್ಟು ಪೊಗಳಲಿನ್ನು ನಾನು. ಉಡುಪಿ ಕೃಷ್ಣ ಕೊಡವಿಗೊಡೆಯ ಬಿಡದೆ ನಿಂದ ಅಡಿಗೆ ರಘುವೆ. ಉಡುಪಿ ಕೃಷ್ಣ ಕೊಡವಿಗೊಡೆಯ ಕನಸಿನಲ್ಲಿ ಮನಸ್ಸಿನಲ್ಲಿ ನೆನೆವ ತೆರದಿ ಮನವನಿತ್ತು. ಕನಸಿನಲ್ಲಿ ಮನಸ್ಸಿನಲ್ಲಿ ನೆನೆವ ತೆರದಿ ಮನವನಿತ್ತು. ಹನುಮನಯ್ಯ ಪಾಲಿಸೆನ್ನ, ಹನುಮನಯ್ಯ ಪಾಲಿಸೆನ್ನ, ನಿನಗೆ ಸರಿಯಾರಿನ್ನು ಜಗ. ಆದರೆ ಜನಸಾಮಾನ್ಯರಿಗೂ ಇದನ್ನು ಕಣ್ಣು ತುಂಬಿಸಬೇಕು ಅಂತ ಭಯಕ್ಕೆ, ಅದಕ್ಕೋಸ್ಕರ ಅವರೆಲ್ಲರೂ ಕೂಡ ರಾಜಾಂಗಣಕ್ಕೆ ತೆರಳುತ್ತಾರೆ. ಅಲ್ಲಿ ನಿರ್ಮಿಸಿದಂಥ ಭವ್ಯವಾದಂತಹ ರಾಜಾಂಗಣದ ವೇದಿಕೆಯಲ್ಲಿ ಆಸೀನರಾಗುತ್ತಾರೆ. ಅಷ್ಟಮಠಾಧೀಶರು ಒಂದು ಕಡೆ ನೇರವಾಗಿ ಕುಳಿತುಕೊಂಡರೆ, ಆ ಕಡೆ ಈ ಕಡೆ ಉಳಿದ ಗಣ್ಯ ವ್ಯಕ್ತಿಗಳು ಕುಳಿತುಕೊಂಡು ಇವರ ದರ್ಬಾರವನ್ನು ತಾವು ಕಾಣುತ್ತಾರೆ. ಅಲ್ಲಿ ಎಲ್ಲ ಮಠಾಧೀಶರು ಭಕ್ತ ಜನರನ್ನು ಕುರಿತು ಆಶೀರ್ವಾದಗಳನ್ನು ಮಾಡುತ್ತಾರೆ. ಮಠದ ವಿದ್ವಾಂಸರ ಘೋಷಣೆ, ಹಾಗೆಯೇ ನಾನಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸುವಿಕೆ, ಇದೆಲ್ಲ ಕಾರ್ಯಕ್ರಮಗಳು ಅಲ್ಲಿ ನೆರವೇರುತ್ತವೆ. Zira
ಮಹಾಪೂಜೆಯನ್ನು ವೇದವರ್ಧನ ತೀರ್ಥ ಶ್ರೀಪಾದರು ನೆರವೇರಿಸ್ತಾರೆ. ಸಾಮಾನ್ಯವಾಗಿ 11 ಗಂಟೆಗೆ ಅಥವಾ 11:30 ಹೊತ್ತಿಗೆ ಈ ಮಹಾಪೂಜೆ ನೆರವೇರುತ್ತೆ. ಇಲ್ಲಿಗೆ ಪರ್ಯಾಯದ ಒಂದು ಮಹಾಘಟ್ಟ ನೆರೆದಂತೆ ಬಳಿದೆಲ್ಲ ಭಕ್ತಾದಿಗಳಿಗೆ ಮಠಗಳಲ್ಲಿ ಹಾಗೆ ಅನಂತೇಶ್ವರದಲ್ಲಿ, ರಾಜಾಂಗಣದಲ್ಲಿ, ಪಾರ್ಕಿಂಗ್ ಏರಿಯಾಗಳಲ್ಲಿ ಹೀಗೆ ಲಕ್ಷಾಂತರ ಭಕ್ತರಿಗೆ ಕೃಷ್ಣ ಪ್ರಸಾದವನ್ನು ಹಂಚಲಾಗತ್ತೆ. ಹಾಗಾದರೆ ಈ ಪದಾರ್ಥಗಳು ಎಲ್ಲಿಂದ ಬಂದದ್ದು ಕೇಳಿದರೆ ಜನರೇ ಅರ್ಪಿಸಿದ್ದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿದ ಹಾಗೆ ಜನರು ಕೊಟ್ಟ ಪದಾರ್ಥಗಳನ್ನು ಹೊರೆ ಕಾಣಿಕೆಯಾಗಿ, ಹಸಿರು ಕಾಣಿಕೆಯಾಗಿ ಪಡೆದದ್ದನ್ನು ಭಕ್ತರಿಗೆ ಹಂಚುವ ಈ ಒಂದು ಪ್ರಕ್ರಿಯೆ. ಆದರೆ ಸಮರ್ಪಣೆ ಮಾಡುವುದು ಪರ್ಯಾಯ ಪೀಠಾಧೀಶರು. ಹಾಗಾಗಿ ಪರ್ಯಾಯ ಚೆನ್ನಾಗಿ ಆಗಬೇಕು ಕೇಳಿದರೆ ಕೃಷ್ಣ ಭಕ್ತರೆಲ್ಲ ಬಂದು ತಾವೆಲ್ಲರೂ ಕೂಡ ಸಹಕಾರವನ್ನು ಕೊಟ್ಟು ಕೃಷ್ಣನ ಪ್ರೀತಿಗಾಗಿ ತಮ್ಮೆಲ್ಲ ಕೈಂಕರ್ಯಗಳನ್ನು ನೆರವೇರಿಸಬೇಕು ಅಂತ ನಾನು ಈ ಮೂಲಕ ತಮ್ಮ ಹತ್ರ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಈ ವರ್ಷ ವೇದವರ್ಧನ ತೀರ್ಥರ ಮೊದಲ ಪರ್ಯಾಯ ಶಿರೂರು ಪರ್ಯಾಯ. ಆ ಶಿರೂರು ಪರ್ಯಾಯಕ್ಕೆ ವಿಶೇಷವಾಗಿ ಹಲವು ಕಡೆಯಲ್ಲಿ ಅನ್ನದಾನದ ವ್ಯವಸ್ಥೆಯನ್ನು ಮಾಡಿದರೂ ಸಹ ಸಾಂಪ್ರದಾಯಿಕವಾಗಿ ಇಲ್ಲಿ ಅನ್ನದಾನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದಲ್ಲದೆ ಬಹಳ ದೊಡ್ಡ ಅನ್ನದಾನದ ವ್ಯವಸ್ಥೆ ಇದೆ. ಹಾಗಾಗಿ ಎಲ್ಲ ಉಡುಪಿಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಮತ್ತು ಉಡುಪಿಯ ಅಷ್ಟಮಠಗಳ ಶಿಷ್ಯವರ್ಗ ಸೇರಿಕೊಂಡು ಈ ದಿನದ ವ್ಯವಸ್ಥೆಯನ್ನು ಸುಧಾರಿಸುವಂಥದ್ದು ಕ್ರಮ. ಹಾಗಾಗಿ ಎಲ್ಲ ಭಕ್ತಾದಿಗಳಲ್ಲಿ ಏನು ಭೋಜನ ಸಿದ್ಧವಾಗಿದೆ ಅದನ್ನು ಸೇರಿಕೊಂಡು ತಗೊಂಡು ಹೋಗ್ತಾ ಇದ್ದಾರೆ. ಆಯಾ ಜಾಗದಲ್ಲಿ ಎಲ್ಲೆಲ್ಲಿ ಶ್ರೀಗಳು ಅಪ್ಪಣೆ ಕೊಟ್ಟಿದ್ದಾರೋ ಅಲ್ಲಿ ಜವಾಬ್ದಾರಿಯಿಂದ ಬಡಿಸಿ ಊಟ ಮಾಡಿ ದೇವರ ಪ್ರಸಾದವನ್ನು ತಗೊಂಡು ಹೋಗುವಂಥದ್ದು ಇಲ್ಲಿ ವಾಡಿಕೆಯಾಗಿದೆ.